2 ತಿಂಗಳು ಪ್ರೀತಿ ಮಾಡಿದ್ರು. ತದನಂತರ ಯುವಕನ ಮೂಳೆ ಮುರಿದಿದ್ದಾರೆ ಯುವತಿ ಪೋಷಕರು. ಲವ್ ಮಾಡಿದ್ದಕ್ಕೆ ಈ ರೀತಿಯಾದಂತಹ ಘಟನೆ ಆಗಿರುವಂತದ್ದು ಸಖತ್ ಗೋಸಾವನ್ನ ಕೊಟ್ಟಿದ್ದಾರೆ. ಮೋಹಿತ್ ಗಂಭೀರವಾಗಿ ಗಾಯಗೊಂಡಿರುವಂತಹ ಯುವಕ. ಎರಡು ತಿಂಗಳು ಪ್ರೀತಿಗೆ ಬಿತ್ತು ಸಖತ್ ಗೋಸ. ಲವ್ ಮಾಡಿದ್ದಕ್ಕೆ ಯುವಕನ ಮೂಳೆಯನ್ನ ಮುರಿದಿದ್ದಾರೆ ಯುವತಿ ಪೋಷಕರು. ಮೋಹಿತ್ ಗಂಭೀರವಾಗಿ ಗಾಯಗೊಂಡಿರುವಂತಹ ಯುವಕ. ಗುಬ್ಬಿ ಪಟ್ಟಣದ ಹೊಸ ಕಾಲೋನಿ ನಿವಾಸಿಯಾಗಿರುವಂತಹ ಮೋಹಿತ್ ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಹೊಸ ಕಾಲೋನಿ ನಿವಾಸಿ. ಪೌರ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ರು ಮೋಹಿತ್ ಅವರು. ಕುಣಿಗಲ್ ಮೂಲದ ಯುವತಿಯನ್ನ ಪ್ರೀತಿ ಕೂಡ ಮಾಡ್ತಾ ಇದ್ರು. 2 ತಿಂಗಳಾಗಿತ್ತಷ್ಟೇ. 2 ತಿಂಗಳ ಹಿಂದೆ ಜಾತ್ರೆಯಲ್ಲಿ ಪರಿಚಯವಾಗಿದ್ದಂತಹ ಯುವತಿಗೆ ಇನ್ಸ್ಟಾಗ್ರಾಂನಲ್ಲಿ ಚಾಟಿಂಗ್ ಅನ್ನ ಕೂಡ ಮಾಡಿದ್ದ ಈ ಮೋಹಿತ್. ಯುವತಿಯ ಮೊಬೈಲ್ನಲ್ಲಿ ಮೆಸೇಜ್ ಅನ್ನ ಪೋಷಕರು ನೋಡಿದ್ದಾರೆ. ಕುಣಿಗಲ್ಗೆ ಯುವಕನನ್ನ ಕರೆಸಿಕೊಂಡು ಪೋಷಕರು ಇದೀಗ ಗೋಸಾವನ್ನ ಕೊಟ್ಟಿರುವಂಥದ್ದು. ಗುಬ್ಬಿಯಿಂದ ಕುಣಿಗಲ್ಗೆ ಹೋಗಿದ್ದ ಮೋಹಿತ್ ಆ ಸಂದರ್ಭದಲ್ಲಿ ತೋಟದ ಮನೆಗೆ ಕರೆಸಿಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ. ದೊಣ್ಣೆ ರಾಡ್ನಿಂದ ಮನ ಬಂದಂತೆ ಥಳಿಸಿದ್ದಾರೆ ಯುವತಿ ಪೋಷಕರು. ಮೋಹಿತ್ ಕೈಕಾಲು ಸೊಂಟದ ಮೂಳೆಯನ್ನ ಮುರಿದಿದ್ದಾರೆ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಕುರಿತಾಗಿ ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಒಂದ್ ಕಡೆನಲ್ಲಿ 2 ತಿಂಗಳ ಹಿಂದೆ ಜಾತ್ರೆನಲ್ಲಿ ಪರಿಚಯ ಆಗಿದ್ದಂಥದ್ದು ಆ ಹುಡುಗಿ. ತದನಂತರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹುಡುಕಿದ್ದಾರೆ. ಇವಾಗ ಸೋಷಿಯಲ್ ಮೀಡಿಯಾ ಯಾರ ಮೇಲಾದ್ರೂ ಲವ್ ಆಯ್ತು ಅಂತ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದು ತುಂಬಾ ಈಸಿ ಆಗೋಗ್ಬಿಟ್ಟಿದೆ. ಯಾಕಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದಿದೆ. ಅಟ್ಲೀಸ್ಟ್ ಅವ್ರದ ಹೆಸರು ಗೊತ್ತಾದ್ರೆ ಸಾಕು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವ್ರು ಏನು ಎಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಪ್ರತಿಯೊಂದು ಕೂಡ ಗೊತ್ತಾಗ್ಬಿಡುತ್ತೆ. ಇನ್ಸ್ಟಾಗ್ರಾಮ್ ಖಾತೆ ಅಕೌಂಟ್ ಸಿಕ್ಕಿದೆ, ಮೆಸೇಜ್ ಅನ್ನ ಹಾಕಿದ್ದಾರೆ. ಮೆಸೇಜ್ ಹಾಕಿದ್ದು ಆ ಯುವತಿ ಪೋಷಕರಿಗೆ ಗೊತ್ತಾಗಿದೆ. ಹಾಗಾಗಿ ಅಲರ್ಟ್ ಆಗಿ ಆ ಒಂದು ಸಂದರ್ಭದಲ್ಲಿ ಆತನನ್ನ ಕರೆಸ್ಕೊಂಡು ಹೊಡೆದಿರುವಂತದ್ದು ಥಳಿಸಿದ್ದಾರೆ. ಮನಬಂದ ನಮ್ಗೇನಂತ ಗೊತ್ತಿಲ್ಲ. ನಮ್ಮ ಹುಡುಗ ಈ ಥರ ಡ್ಯೂಟಿ ಬಂದಾದ್ಮೇಲೆ ತಿರ್ಗಾ ಮನೆಗೆ ಬಂದು ಈ ಸ್ನಾನ ಮಾಡ್ಕೊಂಡು ಯಾವುದೋ ಮೆಸೇಜ್ ಬಂತು ಅಂದ್ಬಿಟ್ಟು ತಿರ್ಗಾ ಹೋದ. ಏನನ್ನೋದು ಇದುವರೆಗೆ ಗೊತ್ತಿರಲಿಲ್ಲ. ರಾತ್ರಿ ಬಂದು ಸ್ನಾನ ಮಾಡ್ಕೊಂಡು ಹೋದನು ಎಲ್ಲಿಗೆ ಹೋಗ್ತೀನಿ ಅಂತಲೂ ಹೇಳೋಗಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಅಪ್ ಅಂತ ಬರೋದು. ಆದರೆ ನಾವೇನಕ್ಕೆ ಅಂತ ನೋಡಿ ಸಾಕಾಗಿ ರಾತ್ರಿ 9 ಗಂಟೆ 9:30 ಫೋನ್ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, 2 ತಿಂಗಳ ಹಿಂದೆ ಪ್ರೀತಿಯಾಗಿತ್ತು, ಮೆಸೇಜ್ ಚಾಟ್ ಎಲ್ಲವೂ ಆಗಿದೆ. ತದನಂತರ ಯುವತಿ ಪೋಷಕರು ಆ ಯುವಕನನ್ನ ಕರೆಸಿ ಮನಬಂದಂತೆ ಹೊಡೆದಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ರೋಶಿನಿ, ಏನು ಈ ಒಂದು ಪ್ರಕರಣ 2 ತಿಂಗಳ ಅಂದ್ರೆ ಈ ಒಂದು ಪ್ರಕರಣ ನಿನ್ನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಕಳೆದ 3 ದಿನ ಹಿಂದೆ ನಡೆದಿರುತ್ತೆ. ನಿನ್ನೆ ಬೆಳಕಿಗೆ ಬರುತ್ತೆ. ಏನು ಗುಬ್ಬಿ ಮೂಲದ ಏನು ಮೋಹಿತ್ ಅಂತೇಳಿ ಗುಬ್ಬಿ ಪಟ್ಟಣದ ವಾಸಿಯಾಗಿರ್ತಕ್ಕಂಥ ಮೋಹಿತ್ ಎಂಬ ಯುವಕನೇ ಈಗ ಹಲ್ಲೆಗೆ ಒಳಗಾಗಿರ್ತಕ್ಕಂಥದ್ದು. ಈತ ಏನು ಕಳೆದ 2 ತಿಂಗಳ ಹಿಂದೆ ಏನು ಕುಣಿಗಲ್ ತಾಲೂಕಿನ ಯುವತಿಯ ಜೊತೆ ಏನು ಪ್ರೀತಿ ಅಂದ್ರೆ ಇನ್ಸ್ಟಾಗ್ರಾಮ್ ನ ಮೂಲಕ ಲವ್ ಮಾಡ್ತಾನೆ. ಈ ಒಂದು ವಿಚಾರ ಯುವತಿಯ ಪೋಷಕರಿಗೆ ಗೊತ್ತಾಗುತ್ತೆ. ಈ ಒಂದು ಗೊತ್ತಾಗದ ಕೂಡಲೇ ಈತನನ್ನ ಆ ಯುವತಿಯ ಮೊಬೈಲ್ ನ ಮೂಲಕನೇ ಮೆಸೇಜ್ ಮಾಡಿ ಆತನನ್ನ ಕರೆಸ್ಕೊಂಡು ಹಿಗ್ಗಮುಗ್ಗ ತಿಳಿಸಿದ್ದಾರೆ ಅಂತೇಳಿ ಈಗ ಏನು ಮೋಹಿತ್ ಮತ್ತೆ ಆತನ ಪೋಷಕರು ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು. ಈಗ ಕುಣಿಗಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಈ ಒಂದು ಸಂಬಂಧ ಈಗ ಕಠಿಣ ಅಂದ್ರೆ ಏನು ಹಲ್ಲೆ ಮಾಡಿದ್ದಾರೆ, ಹಲ್ಲೆಯ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಪೋಷಕರ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ರೋಶಿನಿ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ. ಎಲ್ಲೋ ಒಂದು ಕಡೆ ಆ ಹುಡುಗನಿಗೆ ಮನಬಂದಂತೆ ಥಳಿಸುವ ಮುಂಚಿತವಾಗಿ ನಿಮ್ಮನೆ ಹೆಣ್ಣುಮಕ್ಳಿಗೆ ಲಗಾಮನ್ನ ಹಾಕಬೇಕಾಗತ್ತೆ, ನೋಡ್ಕೊಳ್ಬೇಕಾಗತ್ತೆ ಕರೆಕ್ಟ್ ಆಗಿ. ನಿಮ್ಮನೆ ಹೆಣ್ಣುಮಕ್ಳಿಗೆ ಬುದ್ಧಿವಾದವನ್ನ ಹೇಳಿದ್ರೆ ಈ ರೀತಿಯಾಗಿ ಯಾಕಾಗುತ್ತೆ? ಆ ಹುಡುಗಂಗೆ ಯಾಕೆ ಹೊಡಿಬೇಕಿತ್ತು?
ಅಣ್ಣ ನನಗೆ ಮೆಸೇಜ್ ಮಾಡಿ ಕರೆಸ್ಕೊಂಡ್ರು ಆ ಹುಡುಗಿ ಅಕೌಂಟಿಂದ ಅವ್ರ ಅಪ್ಪ ಅವ್ರ ಮಾವರೆಲ್ಲ ಕರೆಸ್ಕೊಂಬಿಟ್ಟು ಏಕ್ದಮ್ ಬಂದಿತ್ತಲ್ಲೇ ಫೋನೆಲ್ಲ ಕಿತ್ಕೊಂಡ್ರು. ಲೊಕೇಶನ್ ಕಳಿಸಿದ್ರು, ಆ ಲೊಕೇಶನ್ಗೆ ಹೋಗ್ತಿದ್ದಂಗೆ ಫೋನೆಲ್ಲ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿ ಮನೆಯವ್ರು ಯಾರು ಫೋನ್ ಮಾಡಿದ್ರು ಕೊಡ್ತಿರ್ಲಿಲ್ಲ, ಹೇಳೋಕ್ಕೂ ಬಿಡ್ತಿರ್ಲಿಲ್ಲ. ಆಮೇಲೆ ಚೆನ್ನಾಗಿ ಹೊಡೆದ್ರು, ರಾಡಲ್ಲಿ ಅವು ಇವು ಏನೇನು ಸಿಗ್ತತೆ ಎಲ್ಲ ಹೊಡೆದ್ರು ಅಣ್ಣ. ಒಂದು 4-5 ಜನ ಇದ್ರಣ್ಣ, ತಲೆ ಪೂರ್ತಿ ಎಲ್ಲ ಹೊಡೆದ್ರು. ಆಮೇಲೆ ಕರ್ಕೊಂಡೋಗಿ ಚೆನ್ನಾಗಿ ತೋಟದ ಮನೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಿಗ್ತತೋ ಅಲ್ಲೆಲ್ಲ ಹೊಡೆದ್ಬಿಟ್ರಣ. ಕೈಗೆ ಏನು ಸಿಗುತ್ತೋ ಅದು ಎಲ್ಲದರಲ್ಲೂ ಹೊಡೆದವ್ರಿ. ದೊಣ್ಣೆ ರಾಡುಗಳು, ದೊಣ್ಣೆ ರಾಡು, ಎಡೆಮಟ್ಟೆ ಎಲ್ಲ ತಗೊಂಡು ಹೊಡೆದವ್ರೆ. ಆಮೇಲೆ ನೈಟು ನಾನು ಕುಡಿಯಲ್ಲ ಅಣ್ಣ, ನಾನು ಕುಡಿಸ್ಬಿಟ್ಟು ಕುಡಿಲಿಲ್ಲ ಅಂದರೆ ಸಾಯಿಸ್ತೀನಿ ಚುತ್ತೀನಿ ಅಂತ ಎದುರಿಸಿ, ನೀನು ಊರಿಗೆ ಹೋಗಲ್ಲ ಇಲ್ಲೇ ಹೆಣಾಗಿ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಎದುರಿಸಿ ನನಗೆ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೆ ಅಣ್ಣ 1.5 ವರ್ಷ 2 ವರ್ಷನೇ ಅಲ್ಲ, ಒಂದು ತಿಂಗಳು ಅಣ್ಣ. ಹೊಡೆದ್ಮೇಲೆ ಎಣ್ಣೆ ಕುಡಿಸಿ ಊಟ ಮಾಡಿಸಿ ನಿಂಗೆ ಹೊಡೆಲ್ಲ ಬಿಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿರ್ಗಾ ಹೊಡೆದ್ರು. ತಿರ್ಗಾ ಕರ್ಕೊಂಡೋಗಿ ನೈಟೆಲ್ಲ ಹೊಡೆದ್ರು. 11 ಗಂಟೆಗೆ ಬಿಟ್ಟರು. 11 ಗಂಟೆಗೆ ಬಂದೆ ಅಣ್ಣ. ಬಟ್ಟೆ ಇಕ್ಕಣಕ್ಕೂ ಇದಿಲ್ಲ, ಬಟ್ಟೆ ಎಲ್ಲ ಹಡ್ದಾಕ್ಬಿಟ್ಟವ್ರು ನಂದು ಅಣ್ಣ. ಅಲ್ಲಿ ಮೈನ್ ರೋಡಿಗೆ ಕರ್ಕೊಂಬಂದು ಬಿಟ್ರು. ನಿಂಗೆ ಗಾಡಿ ತಗೊಂಡು ನೀನು ಹೋಗ್ತಿರ್ಬೇಕು, ನಿಮ್ಮ ಏರಿಯಾದವ್ರು ಯಾರು ಸವಾಸು ಯಾರಿಗೂ ಹೇಳ್ಕೊಡ್ದು ನಿಮ್ಮ ಅಂತೆಲ್ಲ ಮಾತಾಡಿ, ನಮ್ಮ ಜಾತಿ ಬಗ್ಗೆ ಎಲ್ಲ ಮಾತಾಡಿ, ನಿಮ್ಮ ಕ್ಯಾಸ್ಟ್ ಏನೋ ನಿಮ್ಮ ಚರಂಡಿ ಮಾತಾಡಿ ಹೊಡೆದ್ರಣ್ಣ.